ಗಾಯ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಪಾನಿಪುರಿ ಸ್ಟಫಿಂಗ್ ತೋರಿಸಿದ್ದೆ. ಇವಾಗ ಪಾನಿ ಮತ್ತು ಪೂರಿ ಮಾಡ್ಕೊಳ್ಳೋಣ. ನನ್ನ ಹತ್ರ ಆಲ್ರೆಡಿ ರೆಡಿಮೇಡ್ ಪೂರಿ ಇದೆ, ಅದನ್ನ ಎಣ್ಣೆಲಿ ಹಾಕೊಂಡ್ರೆ ಸಾಕು. ಫಸ್ಟು ನಾವು ಮೊದಲಿಗೆ ಪಾನಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನಂದರೆ ಕೊತ್ತಂಬರಿ, ಪುದೀನ ಮತ್ತು ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಮತ್ತು ನೀರು. ನಾವು ಫಸ್ಟಿಗೆ ನಾನು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಮತ್ತು ಪುದೀನ, ಮತ್ತು ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಬೆಲ್ಲ. ನೆಕ್ಸ್ಟ್ ಇದನ್ನ ರುಬ್ಬಿಟ್ಕೊಳ್ಳಿ. ಈಗ ಇದು ಗ್ರೈಂಡ್ ಆಗಿದೆ ನೋಡಿ. ಇಷ್ಟು ತೆಳ್ಳಗೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೀವು ಇದಕ್ಕೆ ಬೇಕಂದರೆ ನೀವು ಇನ್ನೂ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಬೋದು. ಇವಾಗ ಪಾನಿ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಸ್ವೀಟ್ ಪಾನಿ ಮಾಡ್ಕೊಂಡೋದನ್ನ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಒಂದು ಪಾತ್ರೆ ತೊಗೊಳ್ಬೇಕು. ಅದಕ್ಕೆ ಒಂಚೂರು ನೀರು ಹಾಕ್ಕೊಳ್ಬೇಕು. ಮತ್ತು ನಾನು ಬೆಲ್ಲ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೆಲ್ಲ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದನ್ನು ಇವಾಗ ನಾವು ಸ್ಟವ್ ಮೇಲೆ ಇಟ್ಕೊಂಡು ಕಾಯಿಸ್ಕೊಳ್ಳೋಣ. ನಾವು ಮೊದಲಿಗೆ ಇದನ್ನು ಎತ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಇದು ಫುಲ್ಲು ಕಾದಿ ಮೆಲ್ಟ್ ಆಗಬೇಕು. ಆಮೇಲೆ ನೀವು ಸ್ವಲ್ಪ ಇದಕ್ಕೆ ವಾಟರ್ ಆ್ಯಡ್ ಮಾಡಿಕೊಂಡ್ರೆ ಅದು ಸ್ವೀಟ್ ಪಾನಿ ಆಗುತ್ತೆ. ಇದನ್ನು ನಾವು ಸ್ಪೂನಲ್ಲಿ ಹಿಂಗೆ ತಿರುಗಿಸ್ಕೊಳ್ಳೋಣ, ಆವಾಗ ಬೇಗ ಮೆಲ್ಟ್ ಆಗುತ್ತೆ. ಈಗ ಒಂದು ಸ್ವಲ್ಪ ಕಲರ್ ಬಂದಿದೆ, ಅದಕ್ಕೆ ಒಂಚೂರು ನೀರು ಹಾಕೊಳ್ಳೋಣ. ನೆಕ್ಸ್ಟ್ ಇದು ಫುಲ್ ಮೆಲ್ಟ್ ಆಗೋ ತನಕ ವೆಯ್ಟ್ ಮಾಡಬೇಕು. ಇದೀಗ ಫುಲ್ಲು ಕಾಯ್ದಿದೆ. ನಾವು ಇದನ್ನು ಆಫ್ ಮಾಡಿಬಿಟ್ಟು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹೀಗೆ ನಾವು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಿರೋ ಖಾರದ್ದು ಪಾನಿನೂ ಸರ್ವ್ ಮಾಡ್ಕೊಳ್ಳೋಣ ಇನ್ನೊಂದು ಬೌಲ್ಗೆ. ನೋಡಿ, ಇದಕ್ಕೆ ನಾನು ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡಿದ್ದೀನಿ ನೋಡಿ. ಈಗ 2 ಸ್ವೀಟ್ ಪಾನಿ ಮತ್ತು